ಲಡ್ಡು ಕಲಬೆರಕೆ ತುಪ್ಪ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗುತ್ತಿದೆ ಕಲಬೆರಕೆ ತುಪ್ಪದ ಕೇಸ್. ಸಿಬಿಐ ಸಲ್ಲಿಸಿದ ವರದಿಯಲ್ಲಿ ಆಘಾತಕಾರಿ ಅಂಶ ಬಯಲಾಗಿದೆ. ರಾಸಾಯನಿಕ ತುಪ್ಪ ಬಳಕೆ ಮಾಡಿದ್ದು ಗೊತ್ತಿದ್ರೂ ಸುಮ್ಮನಿದ್ದಂತಹ ಸರ್ಕಾರ 2019-2024ರ ಅವಧಿಯಲ್ಲಿ ರಾಸಾಯನಿಕ ತುಪ್ಪ ಬಳಕೆಯಾಗಿತ್ತು. ಕಲಬೆರಕೆ ತುಪ್ಪ ಬಳಕೆ ಬಳಸುತ್ತಿರುವುದು ದೃಢಪಟ್ಟರೂ ಕೂಡ ಸುಮ್ಮನಿದ್ದ ಅಂದಿನ ಸರ್ಕಾರ. ಅಂದಿನ ಸಿಎಂ ಜಗನ್ಮೋಹನ್ ರೆಡ್ಡಿ ಗಮನಕ್ಕೂ ಇದ್ರೂ ಸಹ ನೋ ಆಕ್ಷನ್. ತುಪ್ಪದಲ್ಲಿ ಸೆಟೋಸ್ಟೆರಲ್ ಎಂಬ ರಾಸಾಯನಿಕ ಇರುವಿಕೆ ಪತ್ತೆ ಹಚ್ಚಲಾಗಿತ್ತು. ಈ ಬಗ್ಗೆ ಟಿಟಿಡಿಗೆ ಮಾಹಿತಿಯನ್ನ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ. ಹೀಗಾಗಿ ಅಂದಿನ ಸರ್ಕಾರ ಸುಮ್ಮನಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಸಿಬಿಐನ ಎಸ್ಐಟಿ ತಂಡ ಆಂಧ್ರಪ್ರದೇಶ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ತಿರುಪತಿ ತಿಮ್ಮಪ್ಪ ಲಡ್ಡು ಕಲಬೆರಕೆ ತುಪ್ಪ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗುತ್ತಿದೆ ಕಲಬೆರಕೆ ತುಪ್ಪದ ಕೇಸ್. ಸಿಬಿಐ ಸಲ್ಲಿಸಿದ ವರದಿಯಲ್ಲಿ ಆಘಾತಕಾರಿ ಅಂಶ ಬಯಲಾಗಿದೆ. ಆಂಧ್ರಪ್ರದೇಶದ ಸಚಿವ ನಾದೆಂಡ್ಲ ಮನೋಹರ್ ಅವರು ತಿರುಪತಿ ಲಡ್ಡು ವಿಚಾರದಲ್ಲಿ ಮಾತನಾಡಲು ವೈಎಸ್ಆರ್ಸಿಪಿ ಪಕ್ಷಕ್ಕೆ ಯಾವುದೇ ಹಕ್ಕಿಲ್ಲ ಎಂದು ಗುಡುಗಿದ್ದಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಎಸ್ಐಟಿ ವರದಿ ನೀಡಿದ ಬೆನ್ನಲ್ಲೇ ಈ ಹೇಳಿಕೆ ಹೊರಬಿದ್ದಿದೆ. ಲಡ್ಡು ತಯಾರಿಕೆಯಲ್ಲಿ ಬಳಸುವ ತುಪ್ಪದ ಕಲಬೆರಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ನೇತೃತ್ವದ ಎಸ್ಐಟಿ ತಂಡ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿದೆ.